ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ಕೆಂಪು ಚಟ್ನಿ ಮಾಡೋದು ತೋರಿಸ್ತೇನೆ ನೋಡಿರಿ. ನಾವು ಇದಕ್ಕೆ ಗೊಡ್ಡ ಖಾರ ಅಂತೀವಿ, ಮೆಂತ್ಯ ಚಟ್ನಿ ಅಂತೀವಿ, ಕೆಂಪು ಚಟ್ನಿ ಅಂತೀವಿ. ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡೇನಿ. ಆಮೇಲೆ ಇಲ್ಲಿ ನೋಡಿರಿ ಕೊತ್ತಂಬರಿ ಕಾಳು, ಮೆಂತ್ಯ, ಜೀರಿಗೆ ತೊಗೊಂಡೇನಿ, ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ಮತ್ತು ಬೆಲ್ಲ, ಹುಣಸೆಹಣ್ಣು, ಅದಕ್ಕೆ ಮತ್ತು ಉಪ್ಪು ಕರಿಬೇವು ಹಾಕ್ತೇನಂತ. ಇವಾಗ ನೋಡಿರಿ ಒಂದು ಕಡಾಯಿ ಇಟ್ಟು 2 ಈರುಳ್ಳಿ, 2 ಮೀಡಿಯಮ್ ಸೈಜಿನ ಈರುಳ್ಳಿನ ಸಿಪ್ಪಿ ತೆಗೆದು ಈ ಥರ ಹೆಚ್ಕೊಂಡೇನಿ. ಇದನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳೋಣ. 1-2 ಕಡ್ಡಿ ಕರಿಬೇವು ಹಾಕೀನಿ. ಕರಿಬೇವು ಅತಿ ಜಾಸ್ತಿ ಹಾಕಿದರೆ ಒಳ್ಳೇದು ಆರೋಗ್ಯಕ್ಕೆ, ಆದರೆ ಚಟ್ನಿ ಕಲರ್ ಚೇಂಜ್ ಆಕೈತೆ ಅಂತೇಳಿ 2 ಕಡ್ಡಿ ಮಾತ್ರ ಹಾಕೀನಿ. ಈಗ ಎಣ್ಣೆ ಹಾಕಿ ಚೆಂದ ಇದನ್ನ ಫ್ರೈ ಮಾಡ್ಕೊಳೋಣ. ಹಸಿ ಸ್ಮೆಲ್ ಹೋಗಬೇಕು. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಈರುಳ್ಳಿದು, ಅಲ್ಲಿವರೆಗೆ ನಾ ಇದನ್ನ ಬಾಡಿಸ್ಕೊಳೋಣ. ಬಿಸಿ ಬಿಸಿ ಜೋಳದ ರೊಟ್ಟಿ ಇದ್ದು ಬಿಟ್ರಂತೂ ಏನು ಹೇಳ್ರಿ, ಇದ್ರ ಜೋಡಿ ಬೆಣ್ಣೆ, ತುಪ್ಪ, ಮೊಸರು, ಎಣ್ಣೆ ಏನಾದರೂ ಹಚ್ಕೊಂಡು ತಿನ್ನಿರಿ, ಒಳ್ಳೆ ಕಾಂಬಿನೇಷನು. ಇಲ್ಲಿ 2 ಗಡ್ಡಿ ಜವಾರಿ ಬೆಳ್ಳುಳ್ಳಿ ಹಾಕಾಕ್ತಾನೆ. ನಮ್ಮ ಕಡೆ ಜವಾರಿ ಬೆಳ್ಳುಳ್ಳಿ ಸಿಗ್ತಾವೆ, ಉತ್ತರ ಕರ್ನಾಟಕದಾಗ ಅವನ್ನೇ ಹಾಕ್ತೇವೆ. ಭಾಳ ಕಂಪು ಇರ್ತಾವೆ, ಭಾಳ ಟೇಸ್ಟ್ ಆಗ್ತಾವೆ. ಇವಾಗ ನೋಡಿರಿ ಮೆಂತ್ಯ, ಕೊತ್ತಂಬರಿ ಕಾಳು, ಜೀರಿಗೆ, ಈ ಉಪ್ಪಿಟ್ಟು ತಿಂತೀವಲ್ಲ ಆ ಸ್ಪೂನ್ಲೆ, ಟೀ ಸ್ಪೂನ್ಲೆ 1 ಸ್ಪೂನ್ ಕೊತ್ತಂಬರಿ ಕಾಳು, 1 ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಜೀರಿಗೆ ಹಾಕೀನಿ. ಅವು ಸಣ್ಣ ಉರಿಯೊಳಗೆ ಬಾಡಿಸ್ಕೊಳೋಣ. ಖಡಕ್ ರೊಟ್ಟಿ ಇದ್ರಂತೂ ಏನು ಹೇಳಿರಿ, ನಮ್ಮ ಕಡೆ ಭಾರಿ ಇಷ್ಟ ರೀ. ಖಡಕ್ ರೊಟ್ಟಿ, ಖಾರ ಎಣ್ಣೆ, ಸೈಡ್ಗೆ ಈರುಳ್ಳಿ ಇಟ್ಕೊಂಡು ತಿಂದರೆ ಭಾಳ ಅಂದ್ರೆ ಭಾಳ ರುಚಿ ರೀ. ಮಸ್ತ್ ತಿಂದವ್ರಿಗೆ ಗೊತ್ತದು ಸುಖ. ನೋಡಿರಿ, ಈಗ 1 ಹಿಡಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳಕತ್ತೀನಿ. ಈ ಶೀತ ಆದರೆ, ಜ್ವರ ಬಂದು ಹೋಗಿದ್ರೆ, ಬಾಯಿ ಕೆಟ್ಟಿದ್ರೆ ಈ ಒಂದು ಚಟ್ನಿ ಇದ್ದುಬಿಟ್ರೆ ಏನು ಟೇಸ್ಟ್ ಅಂತೀರಿ ನೀವು. ಬಿಸಿ ಬಿಸಿ ರೊಟ್ಟಿಗೆ ಒರೆಸ್ಕೊಂಡು ತಿಂದ್ರೆ ಸುಮ್ಮನೆ 3 ರೊಟ್ಟಿ ಹೋಗ್ತಾವ್ರಿ. ಮಕ್ಳಿಗೆ ಕೂಡ ಬೆಣ್ಣೆ ತುಪ್ಪ ಹಚ್ಚಿ ಒಂದಿಟ ಇದನ್ನು ಸವರಿ ಸುತ್ತಿ ಕೊಟ್ಬಿಟ್ರೆ ಮಕ್ಳು ಆಡ್ಕೊತ ತಿಂದು ಬಂದು ಇನ್ನೊಂದು ರೊಟ್ಟಿ ಅಂತಾರೆ ರೀ. ಅಷ್ಟು ಟೇಸ್ಟಾಗಿರ್ತೈತಿ. ಇದು ಖಾರ ಇರಂಗಿಲ್ಲ. ಇದು ದ್ಯಾವನೂರು ಕಾಯಿ ಅಂತೇವೆ ನಾವು, ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಖಾರ ಇರಂಗಿಲ್ಲ, ಖಾರ ಕಡಿಮೆ, ರುಚಿ ಜಾಸ್ತಿ, ಕಲರ್ ಜಾಸ್ತಿ. ಇವಾಗ ಹುರಿದಿದ್ದಾಯಿತು, ಇದನ್ನು ಗ್ರ್ಯಾಂಡ್ ಮಾಡ್ಕೊಳೋಣ. ಯಾರಿಗೆಲ್ಲ ಖಾರ ಇಷ್ಟ ಇದನ್ನು ಮಾಡ್ಕೊರಿ. ಖಾರದ ಮೆಣಸಿನ್ಕಾಯಿ ಹಾಕಬೇಡ್ರಿ. ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೂ ತಿಂತಾರು. ಇಷ್ಟೇ ಖಾರ ಸಾಕು, ಮೀಡಿಯಮ್ ಖಾರ ಇರ್ತೈತೆ ಇದು. ಇಷ್ಟು ಖಾರ ಆದ್ರೆ ಸಾಕು. ಅತಿ ಖಾರದ ಮೆಣಸಿನ್ಕಾಯಿ ಹಾಕಿರೋ ಹೊಟ್ಟೆ ನುಸ್ತತಿ, ಹೊಟ್ಟೆ ಮುರಿತೈತಿ, ಲ್ಯಾಟ್ರಿನ್ ಶುರು ಆಗ್ತತಿ, ಇವೆಲ್ಲ ಆಗ್ತಾವೆ. ಅದಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿನಿಂದನೇ ಮಾಡಿರಿ. ಈ ಫಸ್ಟು ಮೆಣಸಿನ್ಕಾಯಿ ಒಂದಿಟ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳೋಣ. ಎಲ್ಲನೂ ಒಮ್ಮೆ ಹಾಕಿಬಿಟ್ರೆ ಅದು ಸರಿಯಾಗಲ್ಲ. ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೇನೆ. ಇವಾಗ ನೋಡಿರಿ ಗ್ರೈಂಡ್ ಮಾಡಿದ್ದಾತು ಮೆಣಸಿನ್ಕಾಯಿ, ಉಪ್ಪು ಹಾಕ್ಕೊಂಡು ಈಗೆಲ್ಲ ಉಳ್ಕಿದ ಸಾಮಾನುಗಳನ್ನು ಹಾಕೋಣ. ಹಾಕಿ ತರಿ ಆಗಿರ್ಬೇಕಿದು. ನೋಡಿರಿ, ಇದನ್ನ ಗ್ರೈಂಡ್ ಮಾಡ್ಕೊಂಬರೋನು. ನಾನಿಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಕಿ ಇದಕ್ಕೆ ಹುಣಸೆ ರಸ ಹಾಕ್ತೀನಿ. 1-2 ಟೇಬಲ್ ಸ್ಪೂನ್ ಹುಣಸೆ ರಸ ಹಾಕೋನು. ಹುಳಿ ಬೆಲ್ಲ ಇರಲೇಬೇಕು. ಹುಳಿ ಹಾಕಿಂದ ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕಬೇಕು. ಇವೆರಡೂ ಇದ್ದು ಬಿಟ್ರೆ ಚಟ್ನಿ ಟೇಸ್ಟ್ ಡಬಲ್ ಆಗ್ತತಿ. ಇದನ್ನು ಗ್ರ್ಯಾಂಡ್ ಮಾಡ್ಕೊಂಬರೋಣ. ತರಿಯಾಗಿ ಗ್ರ್ಯಾಂಡ್ ಮಾಡ್ಬೇಕು ಇದನ್ನು. ಇದು ನಾನು ಗ್ರ್ಯಾಂಡ್ ಮಾಡುವಾಗ ಒಂದು ಸುತ್ತು ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ನುಣ್ಣಗಾಗಿಬಿಟ್ಟೈತಿ. ಇಷ್ಟು ಹಿಂಗೆ ನುಣ್ಣಗಿರಬಾರ್ದು, ಸ್ವಲ್ಪ ತರಿಯಾಗಿರಬೇಕು, ಜಲ್ದಿ ತೆಗಿಬೇಕು. ಇದನ್ನ ಗ್ರ್ಯಾಂಡ್ ಮಾಡ್ಕೊಂಬಂದಿಂದ ಒಂದು ಕಡಾಯಿ ಒಳಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದಿಂದ ಇದನ್ನು ಹಾಕಿ 1-2 ನಿಮಿಷ ಸಣ್ಣ ಉರಿಯೊಳಗೆ ಕುದಿಸ್ಬೇಕು. ಇದನ್ನು ಚೆಂದ ಕುದಿಸಿದ ನಂತರ ಚಟ್ನಿ ಫೈನಲಾಗಿ ರೆಡಿ ಆಗ್ತತಿ. ಇಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೀನಿ. ಎಣ್ಣೆ ಕಾದಿಂದ ಇದನ್ನ ಹಾಕಿ ಸಣ್ಣ ಉರಿಯೊಳಗೆ ಪಳ ಅಂತ ಕುದಿಬೇಕು. 1-2 ನಿಮಿಷ ಅದು. ಆವಾಗ ರೆಡಿ ಆಗ್ತೈತಿ. ಯಾಕಂದ್ರೆ ಹುಣಸೆ ಹಣ್ಣು ಹಸಿದು ಹಾಕಿರ್ತೀವಿ, ಬೆಲ್ಲ ಹಾಕಿರ್ತೀವಿ, ಉಳಿದಿದ್ದೆಲ್ಲ ಫ್ರೈ ಮಾಡಿದ್ದಿರ್ತೈತಿ. ಹುಣಸೆ ಹಣ್ಣು ಹಸಿ ಇರ್ತೈತಲ್ಲ, ಅದು ಕುದಿಬೇಕು. ಅಂದ್ರೆ ಚಟ್ನಿ ಒಂದು 15 ದಿನವರೆಗೂ ಎಂಥದ್ದು ಆಗಲ್ಲ, ಚೆನ್ನಾಗಿ ಬರ್ತೈತಿ. ತಿಂಗಳಿಟ್ಟರು ಬರ್ತೈತಿ, ಕೆಡಲ್ಲ ಫ್ರಿಜ್ನಾಗ. ಆದ್ರೆ ನಾವು 8 ದಿನಕ್ಕೆ ಒಂದು ಸಲ ಮಾಡ್ಕೋತೀವಿ, 15 ದಿನವೂ ಇಡಲ್ಲ. 8 ದಿನಕ್ಕೆ ಖಾಲಿಯಾಗಿ ಬಿಡ್ತೈತಿ. ಫ್ರೆಶ್ ಅಂದು ರುಚಿ ಎಂದು ಮಾಡಿಕೊಂಡು ತಿನ್ನಬೇಕು. ನೋಡಿರಿ, ಈ ಥರ ಟ್ರೈ ಮಾಡಿರಿ. ಸೂಪರ್ ಆದಂಥ ಟೇಸ್ಟಿ ಆದಂಥ
ಗೊಡ್ಡ ಖಾರ ರೆಡಿ ಆಗೈತಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ.